ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್ ಅವರ ಜನ್ಮದಿನಾಚರಣೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಮತಕ್ಷೇತ್ರದ ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್ ಅವರ ಜನ್ಮದಿನವನ್ನು ಅವರ ಅಭಿಮಾನಿಗಳು ವಿನೂತನವಾಗಿ ಆಚರಿಸಿದರು. ರಾಮದುರ್ಗ ಪಟ್ಟಣದಲ್ಲಿ ವಿವಿಧ ದೇವಸ್ಥಾನಗಳಿಗೆ ಯಾದವಾಡ್ ಅವರ ಅಭಿಮಾನಿಗಳು ತೆರಳಿ ಮಹದೇವಪ್ಪ ಯಾದವಾಡ್ ಅವರ ಹೆಸರಿನಲ್ಲಿ ದೇವರಿಗೆ ಅರ್ಚನೆ ಮಾಡಿಸಿದರು. ನಂತರ ಸರ್ಕಾರಿ ಆಸ್ಪತ್ರೆಯಲ್ಲಿರುವ ಬಡ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಮಾಡಿದರು. ನಂತರ ತೇರ್ ಬಜಾರ್ನಲ್ಲಿ ಸಾರ್ವಜನಿಕರಿಗೆ ಉಪಹಾರ ವ್ಯವಸ್ಥೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಮಲ್ಲಣ್ಣ ಯಾದವಾಡ್, ಪ್ರಶಾಂತ್ ಯಾದವಾಡ್, ಸಚಿನ್ ಯಾದವಾಡ್, ಕುಮಾರ್ ಈಳ್ಗೇರ್, ಈಶು ನಿಜಗುಲಿ, ಶ್ರೇಯಸ್ ಜಾಬಶೆಟ್ಟಿ, ಪುರಸಭೆ ಸದಸ್ಯ ನಾಗರಾಜ್ ಕಟ್ಟಿಮನಿ, ಸಮೀರ್ ಆಪ್ಟೆ, ಕೃಷ್ಣ ಮೋರೆ ಸೇರಿದಂತೆ ಬಿಜೆಪಿಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಮ್ಮ ಪೂಜ್ಯ ತಂದೆಯವರಾದ ಮಹದೇವಪ್ಪ ಯಾದವಾಡ್ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ನಾವಿವತ್ತು ಸರ್ಕಾರಿ ಹಾಸ್ಪಿಟಲ್ನಲ್ಲಿ ಹಣ್ಣು ಹಂಪಲು ಮತ್ತು ಸಿಹಿಯನ್ನು ಹಂಚಿದ್ದೇವೆ. ಎಲ್ಲ ಕಾರ್ಯಕರ್ತರ ಒಗ್ಗೂಡಿಕೊಂಡು ಅವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. 3ನೇ ವರ್ಷಕ್ಕೆ ಕಾಲಿಟ್ಟಂಥ ಮಹದೇವಪ್ಪನ ಯಾದವಾಡ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇವತ್ತು ರಾಮದುರ್ಗ ನಗರದಲ್ಲಿ ಎಲ್ಲ ದೇವಾಲಯಕ್ಕೆ ಬೆಳಗ್ಗೆ ಅಭಿಷೇಕಾರ್ಚನೆ ಮಾಡಿಸಿದ್ವಿ. ಹಾಗೆ ಗೌರ್ಮೆಂಟ್ ಹಾಸ್ಪಿಟಲಕ್ಕೆ ಹಣ್ಣು ಹಂಪಲು ಹಂಚುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಹಾಗೆ ತೇರ್ ಬಜಾರದಲ್ಲಿ ಇವತ್ತು ಉಪ್ಪಿಟ್ಟು ಮತ್ತು ಸ್ವೀಟು ಎಲ್ಲ ಹಂಚುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. 73ರ ವಸಂತಕ್ಕೆ ಕಾಲಂಟ ಇಟ್ಟಂಥ ಮಹದೇವಪ್ಪನ ಯಾದವಾಡ್ ಅವ್ರಿಗೆ ಇನ್ನೂ ದೇವರು ಆಯಸ್ಸು, ಆರೋಗ್ಯ, ಶಾಂತಿ, ನೆಮ್ಮದಿ ಕೊಟ್ಟು ಕಾಪಾಡಲಿ. ಮುಂದಿನ ದಿನಮಾನದಲ್ಲಿ ನಮ್ಮ ರಾಮದುರ್ಗೆ ಮತ್ತೆ MLA ಆಗಿ ಮಂತ್ರಿಯಾಗಿ ಸೇವೆ ಸಲ್ಲಿಸಲಿ ಅಂತೇಳಿ ನನ್ನ ಶುಭ ಹಾರೈಸ್ತಾ ಇದ್ದೀನಿ. ನಮ್ಮ ಮಾಜಿ ಶಾಸಕರು, ನಮ್ಮ ಮಾರ್ಗದರ್ಶಕರಂಥ ಮಹದೇವಪ್ಪನ ಯಾದವಾಡರ ಹುಟ್ಟುಹಬ್ಬದ ತಿಳಿಸುತ್ತಾ ಅವರ ಸೇವೆ ಭಾಳ ನಮ್ಮ ತಾಲೂಕಿಗೆ ಭಾಳ ಕೆಲಸ ಮಾಡ್ಯಾರ, ಅಭಿವೃದ್ಧಿ ಮಾಡ್ಯಾರ. ಶಿಕ್ಷಣ ಪ್ರೇಮಿ, ಬಡವರ ಬಂಧು, ನಮ್ಮಂಥ ಬಡ ಜನರಿಗೆ ಟಿಕೆಟನ್ನು ಕೊಟ್ಟು ನಮ್ಮನ್ನು ಪುರಸಭೆ ಮೆಂಬರನ್ನು ಮಾಡುವಲ್ಲಿ ನಮ್ಮಂಥ ಬಡ ಜನರನ್ನು ಪುರಸಭೆ ಮೆಂಬರ್ ಮಾಡಿ, ಪುರಸಭೆ ಉಪಾಧ್ಯಕ್ಷರು ಮಾಡಿ, ನಮ್ಮಂಥವ್ರು ಯುವಕರು, ನಮ್ಮಂಥ ಬಡವರನ್ನು ಮೇಲಿನ ಸ್ಥಾನಕ್ಕೆ ತೊಗೊಂಬಂದಾರ. ಇಂಥವ್ರು ಮತ್ತೊಮ್ಮೆ ಶಾಸಕರಾಗಿ ನಮ್ಮ ತಾಲೂಕಿಗೆ ಬೇಕಂತ ಆರಿಸುತ್ತೇನೆ. ಜೈ ಹಿಂದ್.